ಇವಾಗ ತಾನೇ ಮುಖ ತೊಳ್ಕೊಂಡಿದ್ದಾಯಿತು. ಈಗ ಫಸ್ಟು ಮಾಯ್ಶ್ಚರೈಸರ್ ಆಯಿತಾ, ಡಾಕ್ಟರ್ ಶೆಟ್ಸ್ ಅವ್ರದ್ದು ಸೆರಮೈಡ್ ಆ್ಯಂಡ್ ವಿಟಮಿನ್ ಸಿ ಆಯಿಲ್ ಫ್ರೀ ಮಾಯ್ಶ್ಚರೈಸರ್ ಆಯಿತಾ, ತುಂಬ ಚೆನ್ನಾಗಿದೆ. ಸನ್ಸ್ಕ್ರೀನ್ ಆದಮೇಲೆ ಅಲ್ಲ ಮಾಯ್ಶ್ಚರೈಸರ್ ಆದಮೇಲೆ ಸನ್ಸ್ಕ್ರೀನ್ ಕೂಡ ಸೇಮೇ. ಸೆರಮೈಡ್ ಆ್ಯಂಡ್ ವಿಟಮಿನ್ ಸಿ ಸನ್ಸ್ಕ್ರೀನ್ ಡಾಕ್ಟರ್ ಶೆಟ್ಸ್ ಅವ್ರದ್ದೇ. 2 ಫಿಂಗರ್ಸು 3 ಫಿಂಗರ್ಸು ಹಚ್ಕೋಬೇಕು ಅಂತ ಹೇಳ್ತಾರೆ. ನಾನೇನು ಹೊರಗಡೆ ಎಲ್ಲೂ ಹೋಗೋದಿಲ್ವಲ್ಲ, ಈಗ ಮನೇಲೇ ಇರ್ತೀನಿ, ಸೊ ಲೈಟಾಗಿ ಹಚ್ಕೋತೀನಿ. ತುಂಬ ಈಸಿಯಾಗಿ ಬ್ಲೆಂಡ್ ಆಗುತ್ತೆ. ನಾನು ತುಂಬ ಸನ್ಸ್ಕ್ರೀನ್ಸ್ ಟ್ರೈ ಮಾಡಿದ್ದೀನಿ ಆಯಿತಾ. ಒಂಥರ ವೈಟ್ ಕಾಸ್ಟ್ ಕೂತ್ಕೊಳ್ಳೋದು ಮತ್ತು ತುಂಬಾ ಸರ್ಕಸ್ ಮಾಡಬೇಕು ಸ್ಕಿನ್ಗೆ ಬ್ಲೆಂಡ್ ಮಾಡೋಕ್ಕೆ. ಮತ್ತು ಮೇನ್ ಕಣ್ಣು ಸುತ್ತ ಹಚ್ಕೋಬೇಕಾದ್ರೆ ಒಂದು ಸ್ವಲ್ಪ ಕೇರ್ಫುಲ್ ಇರಬೇಕು. ಕೆಲವೊಂದು ಸರ್ತಿ ಏನಾಗುತ್ತೆ, ಒಂದು ಸ್ವಲ್ಪ ಕಣ್ಣಿಗೆ ಏನಾದರೂ ಟಚ್ ಆಗಿಬಿಟ್ರೆ ಒಂಥರ ನೀರು ಬರ್ತಾ ಇರುತ್ತೆ. ಇದಾದಮೇಲೆ ಲಿಪ್ ಬಾಮ್. ನಾನು ಇವಾಗ ಯೂಸ್ ಮಾಡ್ತಿರೋ ಲಿಪ್ ಬಾಂಬು ಡಾಟ್ ಆ್ಯಂಡ್ ಕ್ಯೂರ್ದು ಗ್ಲಾಸ್ ಬಾಸ್ ಲಿಪ್ ಬಾಮ್. ವಿಟಮಿನ್ ಸಿ ಪ್ಲಸ್ ವಿಟಮಿನ್ ಇ, ಇದರಲ್ಲಿ SPF 30 ಇದೆ. ವಾಟರ್ಮೆಲನ್ ರಶ್. ಇದು ಆ್ಯಕ್ಚುಲಿ ತೊಗೊಂಡು ತುಂಬ ದಿನವೇ ಆಯಿತು. ಇದು ಒಂದು ಸ್ವಲ್ಪ ಲಿಪ್ ಕಲರ್ ಕೊಡುತ್ತೆ, ಚೆನ್ನಾಗಿದೆ. ನನಗೆ ಇಷ್ಟ ಆ್ಯಕ್ಚುಲಿ ಲಿಕ್ವಿಡ್ ಇರೋದ್ರಿಂದ ನನಗೆ ಅಷ್ಟು ಇಷ್ಟ ಆಗ್ತಿಲ್ಲ, ಬಟ್ ಚೆನ್ನಾಗಿದೆ. ನನಗೆ ಸ್ಟಿಕ್ ಇಷ್ಟ ಆಗುತ್ತೆ. ನಾನು ಯೂಶ್ವಲಿ ಬೇಬಿ ಲಿಪ್ಸೇ ಯೂಸ್ ಮಾಡೋದು. ಇದು SPFದು ನೋಡಿ, ಅಂದರೆ ಸನ್ ಪ್ರೊಟೆಕ್ಷನ್ ಇದೆಯಾ ಅಂತ ನೋಡಿ ತೊಗೊಂಡಿದ್ದೆ. ತುಂಬ ಚೆನ್ನಾಗಿದೆ. ಟಿಂಟೆಡ್ ಲಿಪ್ ಬಾಮ್ ಅನಿಸುತ್ತೆ ಇದು. ಟಿಂಟೆಡ್ ಕುಂಕುಮ ಆ್ಯಕ್ಚುಲಿ ಧರ್ಮಸ್ಥಳದಾಯ್ತಾ, ಧರ್ಮಸ್ಥಳ ಪ್ರಸಾದದಲ್ಲಿ ಕೊಡ್ತಾರಲ್ಲ, ಅದು ತುಂಬ ಚೆನ್ನಾಗಿರುತ್ತೆ, ಪ್ಯೂರ್ ಇರುತ್ತೆ ಅಂತೇಳಿ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ನಾನು. ಇಷ್ಟೇ. ಒಂಥರ ಗ್ಲೋ ಅನಿಸುತ್ತೆ ನನಗೆ ಫೇಸು, ತುಂಬ ಚೆನ್ನಾಗಿ ಅನಿಸುತ್ತೆ. ಐ ಜಸ್ಟ್ ಲೈಕ್ ಇಟ್ ಆಯಿತಾ. ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಪ್ರಾಡಕ್ಟ್ಸ್ ಎಲ್ಲ. ನಾನು ಮೊದಲು ಯಾವುದು ಯೂಸ್ ಮಾಡ್ತಿದ್ದೆ ಅಂದರೆ, ನಾನು ನಾರ್ಮಲಾಗಿ ಅಲೋವೆರಾ ಜೆಲ್ ಒಂದೇ ಯೂಸ್ ಮಾಡೋದು. ಅದನ್ನು ತರಿಸ್ಕೋಬೇಕು. ಇನ್ಮೇಲೆ ನೈಟ್ ಟೈಮ್ ಮಾತ್ರ ಅದನ್ನು ಯೂಸ್ ಮಾಡ್ತೀನಿ. ನಾನು ಮೊದಲು ಇದನ್ನು ಯೂಸ್ ಮಾಡ್ತಿದ್ದೆ, ರೈಸ್ ಸೆರಮೈಡ್, ಕೊರಿಯನ್ ಪ್ರಾಡಕ್ಟ್ ಆಯಿತಾ. ಇದೂ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ.